ಕೋಲಾರದಲ್ಲಿ ಅರಣ್ಯ ಇಲಾಖೆ ಕೈಗೊಂಡಿರುವ ಒತ್ತುವರಿ ತೆರವು ಕಾರ್ಯಾಚರಣೆಗೆ ರೈತರಿಂದ ಭಾರೀ ವಿರೋಧ ವ್ಯಕ್ತವಾಗಿದೆ. ಕಳೆದ ವಾರವಷ್ಟೇ ತೆರವು ಕಾರ್ಯಾಚರಣೆ ಬಗ್ಗೆ ಚಿಂತೆಗೀಡಾಗಿದ್ದ ಜಮೀನು ಮಾಲೀಕನೊಬ್ಬ ಹೃದಯಾಘಾತದಿಂದ ಸಾವನ್ನಪ್ಪಿರೋ ಆರೋಪ ಕೇಳಿಬಂದಿತ್ತು. ಇದೀಗ ಮುಳಬಾಗಿಲು ತಾಲೂಕಿನಲ್ಲಿ ಜಮೀನು ಕಳೆದುಕೊಳ್ಳುವ ಭೀತಿಯಲ್ಲಿದ್ದ ವೃದ್ಧನೊಬ್ಬ ಹೃದಯಾಘಾತದಿಂದ ಸಾವನ್ನಪ್ಪಿದ್ದು, ಸಾವಿಗೆ ಅರಣ್ಯ ಇಲಾಖೆ ಕಾರಣ ಅಂತ ಕುಟುಂಬಸ್ಥರು ಹಾಗೂ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಹೀಗೆ ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿರುವ ಸಂಬಂಧಿಕರು, ಮತ್ತೊಂದೆಡೆ ಮೃತದೇಹಕ್ಕೆ ಅಂತಿಮ ನಮನ ಸಲ್ಲಿಸುತ್ತಿರುವ ಮುಖಂಡರು. ಈ ದೃಶ್ಯಗಳು ಕಂಡುಬಂದಿದ್ದು ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಕಗ್ಗಲನತ್ತ ಗ್ರಾಮದಲ್ಲಿ. ಹೌದು, ಕಳೆದ ಭಾನುವಾರ ಕಗ್ಗಲನತ್ತ ಗ್ರಾಮದ ಸರ್ವೆ ನಂಬರ್ 2ರಲ್ಲಿನ ಜಮೀನು ವಿಚಾರವಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಗ್ರಾಮಸ್ಥರ ಮಧ್ಯೆ ದೊಡ್ಡ ಮಟ್ಟದಲ್ಲಿ ಗಲಾಟೆ ನಡೆದಿತ್ತು. ಇನ್ನು ಸ್ಥಳದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಗ್ರಾಮಸ್ಥರ ಮಧ್ಯೆ ನೂಕಾಟ ತಳ್ಳಾಟ ಉಂಟಾಗಿ 10 ಮಂದಿ ರೈತರನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ವಶಕ್ಕೆ ಪಡೆದು ವಾಪಸ್ ಕಳಿಸಿದ್ರು. ಆದರೆ ಸರ್ವೆ ನಂಬರ್ 2ರ ಕಗ್ಗಲನತ್ತ ಗ್ರಾಮದಲ್ಲಿ ಜಮೀನು 1992ರಲ್ಲಿ ಗ್ರಾಮಸ್ಥರಿಗೆ ಮಂಜೂರಾಗಿದ್ದು, ಗ್ರಾಮಸ್ಥರ ಬಳಿ ಸಾಗುವಳಿ ಚೀಟಿ, ಪಹಣಿ ಹಾಗೂ ಕಂದಾಯ ಇಲಾಖೆಯ ದಾಖಲೆಗಳಿದೆ. ಆದರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಹೇಳ್ತಿರೋದೇ ಬೇರೆ ಇದೆ. 1964ರಿಂದಲೇ ಕಗ್ಗಲನತ್ತ ಸರ್ವೆ ನಂಬರ್ 2ರಲ್ಲಿ 200 ಎಕರೆ ಅರಣ್ಯ ಪ್ರದೇಶ ಇತ್ತು. ಅರಣ್ಯ ಜಮೀನು ಒತ್ತುವರಿ ಮಾಡಿಕೊಳ್ಳಲಾಗಿದೆ ಎಂಬುದು ಅರಣ್ಯಾಧಿಕಾರಿಗಳ ವಾದವಾಗಿದೆ. ಈ ವಿವಾದದ ಮಧ್ಯೆ ಜಮೀನು ಕಳೆದುಕೊಳ್ಳುವ ಭೀತಿಯಲ್ಲಿದ್ದ ಕಗ್ಗಲನತ್ತ ಗ್ರಾಮದ ವೆಂಕಟೇಶಪ್ಪ ಎಂಬುವರು ಕುಟುಂಬಸ್ಥರಾಗಿರೋ ವೆಂಕಟರಾಮಪ್ಪ ಎನ್ನುವರು ನಿನ್ನೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ದು. ಈ ಸಾವಿಗೆ ಅರಣ್ಯ ಇಲಾಖೆ ಅಧಿಕಾರಿಗಳ ಕಿರುಕುಳ ಕಾರಣ. ಭಾನುವಾರ ಅರಣ್ಯಾಧಿಕಾರಿಗಳು ನಡೆಸಿದ ದೌರ್ಜನ್ಯಕ್ಕೆ ಮೃತ ವೆಂಕಟರಾಮಪ್ಪ ಕುಗ್ಗಿ ಹೋಗಿದ್ರು ಅಂತ ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆ ಜಮೀನ್ ಡಾಕ್ಯುಮೆಂಟ್ಸು ಫಾರೆಸ್ಟ್ ಅವ್ರ ಮನೆದು ಅಲ್ಲ, ಇಂಡಿವಿಜುವಲ್ ಫಾರೆಸ್ಟ್ ಆಫೀಸರ್ಸ್ ಹೆಸರಲ್ಲಿ ಇಲ್ಲ. ಡಾಕ್ಯುಮೆಂಟ್ಸ್ ಬಂದಿರೋದಕ್ಕೆ ಹೋಗಿದ್ದಾರೆ. ಇವಾಗ ಇಷ್ಟೊಂದು ಕಾಡಿದೆ ಸರ್, ನಮ್ಮ ಸುತ್ತಮುತ್ತಲು ಎಲ್ಲ ಇರೋದು ಕಾಡೆ. ನಾವು 100 ವರ್ಷಗಳಿಂದ ಇಲ್ಲಿ ಬದುಕ್ತಾ ಇರೋರು. ಯಾವುದಾದ್ರು ಹೋಗಿ ಕಾಡಲ್ಲಿ ಏನಾದ್ರು ವಿಂಗಡಿಸ್ಕೊಂಡು ಇವಾಗ ಜಮೀನು ಮಾಡ್ಕೊಂಡಿರೋ ಅಂತ ನಾವು ಗಂಡಗುಂಡಿ ನ್ಯಾಯ ಮಾಡ್ತಾ ಇದೀವ. ಅವ್ರ ಹೆಸರಲ್ಲಿ ಬಂದಿರೋದಕ್ಕೆ ತಾನೇ ಅವ್ರು ಹೋಗಿದ್ದಾರೆ. 10 ಎಕರೆ 20 ಎಕರೆಗೆ ಹೋಗಿದ್ದಾರೆ. ಬಂದಿರೋ 1 ಎಕರೆ ಜಮೀನ್ಗೆ ಅವ್ರು ಹೋಗಿದ್ದಾರೆ. ಆ 1 ಎಕರೆ ಜಮೀನಿಗೋಸ್ಕರ ಏನೋ ಇವ್ರ ಮನೆಯಿಂದ ಕೊಡೋ ಥರ ಡಾಕ್ಯುಮೆಂಟ್ಸ್, ಅದೇ ಎಕ್ಸಾಕ್ಟ್ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಹೋದ್ರೇನೆ. ನಿನ್ನೆ ಕಗ್ಗಲನತ್ತ ಗ್ರಾಮದಲ್ಲಿ ವೆಂಕಟರಾಮಪ್ಪನವರು ಫಾರೆಸ್ಟ್ ಏನು ಹರಾಸ್ಮೆಂಟ್ ಮಾಡಿದಾರೋ 2-3 ದಿವಸದಿಂದ, ಅದಕ್ಕೆ ನೊಂದು ನಿನ್ನೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗಿದ್ದಾರೆ. ಅವ್ರ ಮಗಳು ವರಲಕ್ಷ್ಮಿ ಅಂತ ಅವ್ರದೇ ಜಮೀನು. ಈ ಜಮೀನು ಇದೇ 1 ಎಕರೆ 36 ಗುಂಟೆದು. ಅದರಿಂದ ಈಗೇನು ಮೊನ್ನೆ ಅಬ್ದುಲ್ ಲತೀಫ್ ಅವರು ಫಾರೆಸ್ಟ್ನವರ ಒತ್ತಡದಿಂದ ಡೆತ್ ಆಗಿರೋದು ಮುರ್ಕುಂಡಗುಂಟೆಯಲ್ಲಿ. ನಿನ್ನೆ ಕಗ್ಗಲನತ್ತದಲ್ಲಿ ಇವರು ಒತ್ತಡದಿಂದಾನೇ ಹಾರ್ಟ್ ಅಟ್ಯಾಕ್ ಆಗಿ ಡೆತ್ ಆಗಿದ್ದಾರೆ. ಇವತ್ತು FIR ಆಗಿದೆ ಫಾರೆಸ್ಟ್ ಅವ್ರ ಮೇಲೆ. ಮತ್ತು FIR ಆದಮೇಲೆ ಪೋಸ್ಟ್ ಮಾರ್ಟಮ್ ಮೇಲೆಲ್ಲ ಅಲ್ಲಿ ಹೋಗಿದೆ. ಮತ್ತು ಈ ರೈತರಿಗೆ ಒಂದು 5 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ. ಮತ್ತು ಆ ಜಮೀನುಗಳ ಬಗ್ಗೆ ಸರ್ಕಾರ ಗಮನ ಹರಿಸಿ ಸೀರಿಯಸ್ ಆಗೋದಕ್ಕಿಂತ ಮೊದಲು ಮುಂದಿನ ರೈತರು ಇದೇ ರೀತಿ ಬಲಿಯಾಗುವ ಮಟ್ಟಕ್ಕೆ ಬಿಡದೆ ರೈತರ ಸಮಸ್ಯೆ ಇತ್ಯರ್ಥ ಮಾಡಬೇಕು. ಕಾನೂನು ಪ್ರಕಾರ ಮಾಡಿ, ಕಾನೂನು ಬಿಟ್ಟು ಯಾರು ಮಾಡಿ ಅಂತ ನಾವು ಒತ್ತಾಯ ಮಾಡೋದಿಲ್ಲ. ಕಾನೂನು ಪ್ರಕಾರ ಮಾಡಿ, ಮತ್ತೆ ಕಾನೂನು ಪ್ರಕಾರ ಯಾರು ತಪ್ಪು ಮಾಡಿದಾರೋ ಅವ್ರ ಮೇಲೆ ಕ್ರಮ ಜರುಗಿಸ್ಬೇಕು. ಇದಕ್ಕೆಲ್ಲ ಕಾರಣ ಯಾರಿದ್ದಾರೋ ಅವ್ರ ಮೇಲೆ ಕ್ರಮ ಜರುಗಿಸ್ಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ಇನ್ನು ಕೋಲಾರ ನಗರ ನಿವಾಸಿ ಅಬ್ದುಲ್ ಲತೀಫ್ ಎಂಬುವರು ಮುಳಬಾಗಿಲು ತಾಲೂಕಿನ ಮುರಕನಕುಂಟೆ ಗ್ರಾಮದಲ್ಲಿ 8 ಎಕರೆ ಜಮೀನು ಹೊಂದಿದ್ದು, ಜಮೀನು ಅರಣ್ಯ ಪ್ರದೇಶಕ್ಕೆ ಸೇರುತ್ತೆ. ಹಾಗಾಗಿ ಜಮೀನು ಖಾಲಿ ಮಾಡುವಂತೆ ಕಳೆದ 1 ತಿಂಗಳ ಹಿಂದೆ ಅಬ್ದುಲ್ ಲತೀಫ್ ಅವರಿಗೆ ಅರಣ್ಯ ಇಲಾಖೆ ನೋಟಿಸ್ ನೀಡಿದ್ದಾರೆ. ಹೀಗಾಗಿ ಜಮೀನು ಕಳೆದುಕೊಳ್ಳುವ ಕೊರಗಿನಲ್ಲಿ ಕಳೆದ ಗುರುವಾರ ಅಬ್ದುಲ್ ಲತೀಫ್ ಸಾವನ್ನಪ್ಪಿದ್ದಾರೆ ಎಂಬುದು ಸಂಬಂಧಿಕರ ಹಾಗೂ ಸ್ನೇಹಿತರ ಆರೋಪವಾಗಿದೆ. ಆದರೆ ಇದಕ್ಕೆ ಪ್ರತಿಕ್ರಿಯೆ ನೀಡಿರುವ ಜಿಲ್ಲಾ ಅರಣ್ಯಾಧಿಕಾರಿ ಏಡುಕೊಂಡಲು, ಕೋಲಾರ ಹಾಗೂ ಶ್ರೀನಿವಾಸಪುರದಲ್ಲಿ 1.5 ವರ್ಷದಿಂದ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಇದುವರೆಗೂ ಯಾವುದೇ ಸಾವು ಸಂಭವಿಸಿಲ್ಲ. ಕೆಲವರು ಬೇಕಂತಲೇ ಅರಣ್ಯ ಇಲಾಖೆಗೆ ಕೆಟ್ಟ ಹೆಸರು ತರಲು ಈ ಪ್ರಯತ್ನ ಮಾಡುತ್ತಿದ್ದಾರೆ ಅಂತ ತಿಳಿಸಿದ್ರು. ಈ ಆರೋಪದಲ್ಲಿನೂ ಸೇಮ್ ಅದೇ ಯಾರು ಷಡ್ಯಂತ್ರ ಮಾಡ್ತಾ ಇದ್ರು ಅವರೇ ಇದ್ದಾರೆ. ನಾವು ಕೋಲಾರ ಜಿಲ್ಲಾದಲ್ಲಿ ಒತ್ತುವರಿ ಕಾನೂನು ಪ್ರಕಾರವಾಗಿ 4 ತಾಲೂಕಿನಲ್ಲಿ ತೆಗೆದಿದ್ದೀವಿ. ಶ್ರೀನಿವಾಸಪುರದಲ್ಲಿ ತೆಗೆದಿದ್ವಿ, ಮಾಲೂರಿನಲ್ಲಿ ತೆಗೆದಿದ್ದೀವಿ, ಕೋಲಾರದಲ್ಲಿ ತೆಗೆದಿದ್ವಿ, ಮತ್ತು ಬಂಗಾರಪೇಟೆದಲ್ಲಿನೂ ತೆಗೆದಿದ್ವಿ. ಈ 4 ತಾಲೂಕಾದಲ್ಲಿ ಯಾವುದೂ ಇಶ್ಯೂ ಇಲ್ಲ. ನಾವು ಇಷ್ಟುವರೆಗೂ ಮುಳಬಾಗಲ್ ತಾಲೂಕಾದಲ್ಲಿ
ನಾವು ಈವನ್ ಸಿಂಗಲ್ ಎಕರದ್ದನ್ನು ಒತ್ತುವರಿನೂ ನಾವು ತೆಗಿಲಿಲ್ಲ. ಮತ್ತು ನಾವು ಇಲ್ಲಿ ಏನು ಈ ಇನ್ಸಿಡೆಂಟ್ ಆಗಿದೆಯೋ, ಈ ಇನ್ಸಿಡೆಂಟ್ ಆಗಿದ್ದು ಏರಿಯಾಕ್ಕೂ ಈಗ ಯಾರು ಡೆತ್ ಆಗಿದ್ರು ಅಂತ ಹೇಳ್ತಾ ಇದ್ದು ಅವ್ರಿಗೂ ಆಲ್ಮೋಸ್ಟ್ 40-50 ಕಿಲೋಮೀಟರ್ ಡಿಫ್ರೆನ್ಸ್ ಇದೆ. ಅವ್ರಿಗೂ ಅರಣ್ಯ ಇಲಾಖೆ ಅವ್ರಿಗೂ ಸಂಬಂಧನೇ ಇಲ್ಲ. ಸುಮ್ಮನೆ ಯಾವುದೋ ಒಂದು ಇಶ್ಯೂನು ತಂದು ಅರಣ್ಯ ಇಲಾಖೆ ಅವ್ರಿಗೆ ಕೆಟ್ಟ ಹೆಸರು ಬರಬೇಕು, ಅರಣ್ಯ ಇಲಾಖೆ ಅವ್ರನ್ನು ಸ್ಟ್ರೆಸ್ ಮಾಡಿ ಅವ್ರನ್ನ ಕೆಲಸಕ್ಕೂ ಅಡ್ಡುಪಡಿ ನಾವು ಎಲ್ಲ ಅರಣ್ಯನೂ ಷಡ್ಯಂತ್ರದಿಂದ ಎತ್ಕೊಂಡು ಬೇಕು ಅಂತ ಕೆಲವರು ಪ್ರಯತ್ನ ಮಾಡ್ತಾರೆ. ಅದೆಲ್ಲರೂ ಕಾನೂನು ಅದೇ ಆ್ಯಕ್ಟ್ನಲ್ಲಿ ಅದು ಅವಕಾಶ ಇಲ್ಲ. ನಮ್ಮದೇನಿದೆ, ಅರಣ್ಯ ಇಲಾಖೆ ಅಧಿಕಾರಿಗಳು ನಮ್ಮ ಆದ್ಯ ಕರ್ತವ್ಯ, ನಮಗೂ ಸ್ಯಾಲ್ರಿ ಕೊಟ್ಟುದೇ ಅರಣ್ಯ ರಕ್ಷಣಾ. ಇವತ್ತು ನಾವು ಅರಣ್ಯ ಅದು ನಾವು ಅಲ್ಲಿ ಹೋಗಿ ಅಲ್ಲಿ ನಾವು ಒತ್ತುವರಿ ತಡೀಲಿಲ್ಲ ಅಂದರೆ ನಮ್ಮನ್ನು 100% ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತು ಬೇರೆಯವರಿಗೆ ಇಷ್ಟೊತ್ತಿಗೆ ಸಸ್ಪೆಂಡ್ ಮಾಡ್ತಾನೆ ಇರ್ತಾ ಇತ್ತು. ಒಟ್ನಲ್ಲಿ ಅರಣ್ಯ ಸಂಪತ್ತು ಉಳಿಸಲು ಮುಂದಾಗಿರುವ ಜಿಲ್ಲಾ ಅರಣ್ಯ ಇಲಾಖೆ ಅಧಿಕಾರಿಗಳು ದೌರ್ಜನ್ಯದಿಂದ ಜಮೀನುಗಳನ್ನು ತೆರವು ಮಾಡುತ್ತಿದ್ದಾರೆ. ಜೊತೆಗೆ ರೈತರ ಮೇಲೆಯೂ ದಬ್ಬಾಳಿಕೆ ನಡೆಸುತ್ತಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದ್ದು, ಜಮೀನು ಕಳೆದುಕೊಳ್ಳುವ ಭೀತಿಯಿಂದಲೇ ಇಬ್ಬರು ಹೃದಯಘಾತದಿಂದ ಸತ್ತಿದ್ದಾರೆ ಎಂಬುದು ಕುಟುಂಬಸ್ಥರು ಹಾಗೂ ಸ್ನೇಹಿತರ ಆರೋಪವಾಗಿದೆ. ಈ ಹಿನ್ನೆಲೆ ಅರಣ್ಯ ಇಲಾಖೆ ಅಧಿಕಾರಿಗಳು ಒತ್ತುವರಿದಾರರ ಮನವಿಯಂತೆ ದಾಖಲೆ ಪರಿಶೀಲಿಸಿ ಜಂಟಿ ಸರ್ವೆ ನಡೆದ ನಂತರ ಒತ್ತುವರಿ ಅಂತ ದೃಢವಾದ ನಂತರ ಜಮೀನು ತೆರವು ಮಾಡಲಿ ಎಂಬುದು ಒತ್ತಾಯವಾಗಿದೆ. ಈ ಬಗ್ಗೆ ರಾಜ್ಯ ಅರಣ್ಯ ಇಲಾಖೆ ಅಧಿಕಾರಿಗಳು ಮಧ್ಯಪ್ರವೇಶಿಸಿ ಜಮೀನು ಮಾಲೀಕರು ಹಾಗೂ ಅರಣ್ಯ ಇಲಾಖೆಯ ಸಂಘರ್ಷಕ್ಕೆ ಬ್ರೇಕ್ ಹಾಕಬೇಕಾಗಿದೆ.